ನಮಸ್ಕಾರ ವೀಕ್ಷಕರೇ, ನಾನು ಸೈಯದ್ ನಂಬರ್ 1 ಚಾನಲ್ ಮುಖಾಂತರ ನಿಮಗೆ ಆತ್ಮೀಯವಾದ ಸ್ವಾಗತ ಬಯಸುತ್ತೇನೆ. ಇವತ್ತು ಬಹಳ ವಿಜಯೋತ್ಸವದ ಕಾಂಗ್ರೆಸ್ ಪಕ್ಷಕ್ಕೆ ಗೋಕಾಕ್ ಮತಕ್ಷೇತ್ರದ ಕಾರ್ಯಕರ್ತರಿಗೆ ತುಂಬ ಖುಷಿಯ ವಿಷಯ. ಅದೇನಪ್ಪ ಅಂದರೆ ಲಕ್ಕನ್ ಜಾರಕಿಹೊಳಿ ಅವರಿಗೆ ಕರ್ನಾಟಕ ಕೆಪಿಸಿಸಿ ಕಾಂಗ್ರೆಸ್ ಅಧ್ಯಕ್ಷರಾದಂಥ ದಿನೇಶ್ ಗುಂಡೂರಾವ್, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಂದ ಟಿಕೆಟ್ ಖಚಿತ ಅನ್ನುವ ತೀರ್ಮಾನ ಬಂದ ತಕ್ಷಣ ಅವರ ಅಪಾರ ನೂರಾರು ಬೆಂಬಲಿಗರು ಘಟಪ್ರಭಾ ಮೃತ್ಯುಂಜಯ ಸರ್ಕಲ್, ಮುಖ್ಯ ರಸ್ತೆ ಮಾರ್ಕೆಟು, ಮಲ್ಲಾಪುರ್ PGವರೆಗೆ ಪಾದಯಾತ್ರೆ ಮುಖಾಂತರ ತಮ್ಮ ವಿಜಯೋತ್ಸವವನ್ನು ಆಚರಣೆ ಮಾಡಿದರು. ಲಕ್ಕನ್ ಜಾರಕಿಹೊಳಿ ಅವರು ಎಷ್ಟು ದಿನಗಳಿಂದ ಪ್ರಯತ್ನ ಮಾಡ್ತಾ ಇದ್ರು. ಅವರ ನೆಟ್ವರ್ಕು ಪ್ರಾರಂಭವಾಗಿತ್ತು. ಪ್ರತಿ ಮನೆಗೆ ತಿರುಗಾಡಿ, ಪ್ರತಿ ಮತದಾರರನ್ನು ಒಲಿಸಿ, ಪ್ರತಿ ಗ್ರಾಮೀಣ ಮಟ್ಟದಲ್ಲಿ ಅನೇಕ ಯುವಕ ಸಂಘಗಳ ಜೊತೆ, ಸಂಘ ಸಂಸ್ಥೆಗಳ ಜೊತೆ ನಿಕಟ ಸಂಪರ್ಕ ಇಟ್ಕೊಂಡು ಮಹಿಳಾ ಮಣಿಗಳೊಂದಿಗೆ ಆರತಿಯನ್ನು ಮಾಡಿಸಿಕೊಂಡು ತುಂಬ ಖುಷಿಯಲ್ಲಿದ್ದರು. ಇವತ್ತು ಅವರು ಅಪಾರವಾದ ಖುಷಿಯಲ್ಲಿ ತಮ್ಮ ಕಾರ್ಯಕರ್ತರಿಗೆ ಸನ್ನದ್ಧರಾಗಲಂತೆ ಆದೇಶವನ್ನು ನೀಡಿಬಿಟ್ರು. ಇವತ್ತು ಮೃತ್ಯುಂಜಯ ಸರ್ಕಲ್ನಲ್ಲಿ ಗೋಕಾಕ್ ಗ್ರಾಮೀಣ ಅಧ್ಯಕ್ಷರಾದಂಥ ಪ್ರಕಾಶ್ ಡಾಂಗೆ ಅವರ ನೇತೃತ್ವದಲ್ಲಿ ಅವರ ಕಾಂಗ್ರೆಸ್ ಪಕ್ಷದ ನೂರಾರು ಕಾರ್ಯಕರ್ತರು ಪಟಾಕಿ ಸಿಡಿಸುವುದರೊಂದಿಗೆ ಸಿಹಿ ಹಂಚಿ ಸಂಭ್ರಮ ಆಚರಣೆ ಮಾಡಿದರು. ಅದರಲ್ಲಿ ಯುವ ಮುಖಂಡರಾದ ಸಂಗಮನವರಿದ್ದರು, ಬರ್ಮುಖ್ ಗಾಡಿವಡ್ರಿದ್ದರು, ಕಿರಣ್ ರಜಪೂತ್ ಅವರಿದ್ದರು, ಪ್ರಕಾಶ್ ಬಾಗೇವಾಡಿ ಅವರಿದ್ದರು, ಪುಟ್ಟು ಖಾನಾಪುರೆ ಇದ್ದರು, ಕುಮಾರ್ ಹುಕ್ಕೇರಿ ಅವರಿದ್ದರು. ಅವರು ಎಲ್ಲರೂ ಪ್ರಕಾಶ್ ಡಾಂಗೆ ಅವರ ನೇತೃತ್ವದಲ್ಲಿ ತಮ್ಮ ಅಭಿಪ್ರಾಯಗಳನ್ನು ನಮ್ಮ ನಂಬರ್ 1 ಚಾನಲ್ಗೆ ವ್ಯಕ್ತಪಡಿಸಿದ್ದು ತಾವು ದೃಶ್ಯದಲ್ಲಿ ನೋಡಬಹುದು. ನಿನ್ನೆ ಮೊನ್ನೆ ರಮೇಶ್ ಜಾರಕಿಹೊಳಿ ಅವರ ಸುಪ್ರೀಂ ಕೋರ್ಟ್ ಆದೇಶದ ಆದ ತಕ್ಷಣ ಅವರ ಪರ ಒಂದು ವಿಜಯೋತ್ಸವ ಮೆರವಣಿಗೆಯಲ್ಲಿ ಕೆಲವರು ಮಾತಾಡಿದ್ದಕ್ಕೆ ಅವರು ಪ್ರತಿಕ್ರಿಯೆ ನೀಡಿದ್ದನ್ನು ಸಹಿತ ತಾವು ನಮ್ಮ ದೃಶ್ಯದಲ್ಲಿ ನೋಡಬಹುದು. ನಮ್ಮ ಕ್ಯಾಮ್ರಾಮನ್ ಮೊಹಮ್ಮದ್ ಮುಷರಫ್ ಸವಿಸ್ತಾರವಾದ ವರದಿಯನ್ನು ಚಿತ್ರೀಕರಿಸಿ ನೇರ ಸಂಪರ್ಕಕ್ಕೆ ವೀಕ್ಷಣೆ ಮಾಡಲಿಕ್ಕೆ ನಿಮ್ಮ ಕಡೆ ಕಳಿಸ್ತಾ ಇದ್ದಾನೆ. ದಯವಿಟ್ಟು ವೀಕ್ಷಿಸಿ. ನಂಬರ್ 1 ಚಾನಲ್ ಬೆಳೆಸಿ, ಉಳಿಸಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಬಲಗಡೆ ಇರುವಂಥ ಬೆಲ್ ಬಟನ್ ಅನ್ನ ಆನ್ ಮಾಡಿ. ಮತ್ತೊಂದು, ಅದರ ಜೊತೆ ವಿಜಯೋತ್ಸವ ಆಚರಣೆಯಲ್ಲಿ ಕರ್ನಾಟಕ ಕಾಂಗ್ರೆಸ್ ಪ್ರದೇಶ ಸೇವಾದಳದ ಮುಖ್ಯಸ್ಥರಾದಂಥ ಶ್ರೀಮತಿ ಕಲ್ಪನಾ ಜೋಶಿ ಅವರು ಸಹಿತ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಈ ವಿಜಯೋತ್ಸವದಲ್ಲಿ ಪ್ರತಿಯೊಬ್ಬರು ಪ್ರಕಾಶ್ ಬಾಗೇವಾಡಿ, ಪ್ರಕಾಶ್ ಡಾಂಗೆ, ಕಲ್ಪನಾ ಜೋಶಿ, ಅನೇಕ ಮಹಿಳೆಯರು ಸಹಿತ ಈ ವಿಜಯೋತ್ಸವದಲ್ಲಿ ಭಾಗವಹಿಸಿದ ಚಿತ್ರೀಕರಣ ನಾವು ಮಾಡಿದ್ದು ನಂಬರ್ 1 ಚಾನಲ್ ಮುಖಾಂತರ. ತಾವು ಆ ದೃಶ್ಯದಲ್ಲಿ ನೋಡಬಹುದು. ನಂಬರ್ 1 ಚಾನಲ್ಗೆ ಬೆಂಬಲಿಸಿ, ಉಳಿಸಿ. ಇವತ್ತಿನ ಮಹತ್ವವಾದ ವಿಜಯೋತ್ಸವದ ಸುದ್ದಿ, ಲಕ್ಕನ್ ಜಾರಕಿಹೊಳಿ ಅವರಿಗೆ ಟಿಕೆಟ್ ಪಕ್ಕ, ಅಖಾಡ ತಯಾರು, ರಣರಂಗ ತಯಾರು. ಇನ್ನು ಕಾದಾಟಕ್ಕೆ 2 ಸಹೋದರ, ಚಿಕ್ಕ ಸಹೋದರ, ದೊಡ್ಡ ಸಹೋದರ, ಚಿಕ್ಕ ಯಜಮಾನರು, ದೊಡ್ಡ ಯಜಮಾನರ ನಡುವೆ ಭೀಕರ ಕಾಳಗ ಕಾದು ನೋಡಬೇಕು. ಡಿಸೆಂಬರ್ 9ಕ್ಕೆ. ನಮಸ್ಕಾರ. ಮಾನ್ಯ ವೀಕ್ಷಕರೇ, ನಂಬರ್ 1 ಚಾನಲ್ ಮುಖಾಂತರ ನಿಮಗೆ ಹಾರ್ದಿಕ ಸ್ವಾಗತ. ಇವತ್ತು ಲಕ್ಕನ್ ಜಾರಕಿಹೊಳಿ ಅವರಿಗೆ ಟಿಕೆಟ್ ಖಚಿತವಾದ ತಕ್ಷಣ ಅವರ ಅಪಾರವಾದ ಬೆಂಬಲಿಗರು ಘಟಪ್ರಭಾ ಮೃತ್ಯುಂಜಯ ಸರ್ಕಲ್ದಲ್ಲಿ ಪಟಾಕಿ ಹಚ್ಚಿ ಸಿಹಿ ಹಂಚಿಕೆಯೊಂದಿಗೆ ತಮ್ಮ ವಿಜಯೋತ್ಸವವನ್ನು ಆಚರಿಸಿದರು. ಅವರ ಕೆಲವು ಮುಖಂಡರಾದ ಪ್ರಕಾಶ್ ಡಾಂಗೆ ಗ್ರಾಮೀಣ ಅಧ್ಯಕ್ಷರಾದಂಥ, ಆಮೇಲೆ ಯಮಕನಮಣಿ ಮತಕ್ಷೇತ್ರದ ಯುವ ಅಧ್ಯಕ್ಷರಾದಂಥ ಕಿರಣ್ ರಜಪೂತ್ ಅವರು ಇಲ್ಲಿ ಬಂದಿದ್ದಾರೆ ಮತ್ತು ಲಕ್ಕನ್ ಜಾರಕಿಹೊಳಿ ಅವರ ಅಪಾರ ಬೆಂಬಲಿಗರು ನಮ್ಮ ಜೊತೆ ಇದ್ದಾರೆ. ನಾನು ಪ್ರಕಾಶ್ ಡಾಂಗೆ ಅವರಿಗೆ ಒಂದು ಅಭಿಪ್ರಾಯ ಕೇಳ್ತೀನಿ. ಪ್ರಕಾಶ್ ಡಾಂಗೆ ಅವರೇ, ನಿಮ್ಮ ಅಭಿಪ್ರಾಯ ಹೇಳ್ಬೋದು. ಇವತ್ತಿನ ದಿವಸ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು ಹಾಗೂ KPCC ಅಧ್ಯಕ್ಷರಾದ ದಿನೇಶ್ ಗುಂಡೂರಾವ್ ಅವರು, ಸತೀಶಣ್ಣ ಜಾರಕಿಹೊಳಿ ಅವರು ಕೂಡಿ
ಇವತ್ತಿನ ದಿವಸ ನಮ್ಮ ಕ್ಷೇತ್ರದ ಅಧಿಕೃತ ಅಭ್ಯರ್ಥಿಯನ್ನಾಗಿ ಲಖನಣ್ಣ ಜಾರಕಿಹೊಳಿ ಅವರನ್ನು ಆಯ್ಕೆ ಮಾಡಿದ್ದಾರೆ. ಅವರಿಗೆ ಗ್ರಾಮೀಣ ಅಧ್ಯಕ್ಷನಾಗಿ ಹಾಗೂ ನಮ್ಮ ಕಾರ್ಯಕರ್ತರ ಪರವಾಗಿ ಅವರಿಗೆ ತುಂಬ ಧನ್ಯವಾದಗಳನ್ನು ಹೇಳುತ್ತೇನೆ. ಯುವ ಅಧ್ಯಕ್ಷರಾದಂಥ ಪ್ರಕಾಶ್ ಬಾಗೇವಾಡಿ ಅವರಿದ್ದಾರೆ, ಅವರ ಅಭಿಪ್ರಾಯ ಕೇಳ್ತೀನಿ. ಪ್ರಕಾಶ್ ಬಾಗೇವಾಡಿಯರೇ, ಲಖನ್ ಜಾರಕಿಹೊಳಿ ಅವರಿಗೆ ಟಿಕೆಟ್ ಖಚಿತ ಆದ ತಕ್ಷಣ ವಿಜಯೋತ್ಸವ ಆಚರಿಸಿದ್ದು ನಿಮ್ಮ ಅಭಿಪ್ರಾಯ ಹೇಳಿ. ಇದು ಟಿಕೆಟು ಸಿಕ್ಕಿದ್ದೇನು ವಿಜಯೋತ್ಸವ ಅಲ್ಲ, ಈಗಾಗಲೇ ನಾವು ಆರಿಸಿ ಬಂದೇವೆ ಅಂತ ತಿಳ್ಕೊಂಡೇವಿ. ಮೇಲಾಗಿ ಈ ಸತೀಶ್ ಜಾರಕಿಹೊಳಿ ಅವ್ರ ಪಾತ್ರ ಟಿಕೆಟ್ ಕೊಡಿಸುವಲ್ಲಿ ಭಾಳ ಮಹತ್ವದ್ದಾಗಿದೆ. ಯಾಕಂದರೆ ಜಿಲ್ಲಾ ರಾಜ್ಯ ನಾಯಕರೆಲ್ಲ ವಿರೋಧ ಮಾಡಿದಾಗ ಮಾನ್ಯ ಸಿದ್ದರಾಮಯ್ಯ ಅವರ ಇದರಲ್ಲಿ ಕಾಳಜಿಯಿಂದ ನಮ್ಗೆ ಕಾಂಗ್ರೆಸ್ ಟಿಕೆಟ್ ಸಿಕ್ಕದ ಮತ್ತು ಲಖನ್ ಜಾರಕಿಹೊಳಿ ಅವರು ಅತ್ಯಧಿಕ ಮತಗಳಿಂದ ಆರಿಸಿ ಬರ್ತಾರೆ ಅಂತೇಳಿ ಹೇಳೋಕ್ಕೆ ಇಷ್ಟಪಡ್ತೀವಿ. ಇಲ್ಲಿ ಮಹಿಳಾ ಕಾಂಗ್ರೆಸ್ಸಿನ ಸೇವಾದಳ ಧುರೀಣರು ಇದ್ದಾರೆ, ಅವರು ತಮ್ಮ ಅಭಿಪ್ರಾಯ ಹೇಳ್ತಾರೆ. ಇವತ್ತಿನ ದಿನ ನಾವು ಘಟಪ್ರಭಾ ಗ್ರಾಮದಲ್ಲಿ ವಿಜಯೋತ್ಸವ ಆಚರಿಸ್ತಾ ಇದ್ದೀವಿ. ಟಿಕೆಟ್ ಸಿಕ್ಕಿದ್ದು ನಿಜವಾಗ್ಲೂ ಪ್ರಕಾಶನ ಹೇಳ್ದಂಗೆ ಟಿಕೆಟ್ ಸಿಕ್ಕಿದ್ದು ನಮಗೆ ಅಷ್ಟು ಖುಷಿ ಇಲ್ಲ. ಲಖನಣ್ಣ ಜಾರಕಿಹೊಳಿಯವರು ಆರಿಸಿ ಬರೋದು ಇದು ಖಚಿತ. ಯಾಕೆಂತಂದರೆ ಇಲ್ಲಿ ನಾವು ಬಹಳಷ್ಟು ಬೇಸತ್ತು ನಾವೆಲ್ಲ ಲಖನಣ್ಣ ಜಾರಕಿಹೊಳಿ ಹಾಗೂ ನಮ್ಮ ಯುವ ಧುರೀಣರು ಹಾಗೂ ದೊಡ್ಡ ನಮ್ಮ ಒಂದು ರಾಷ್ಟ್ರದಲ್ಲೇ ಹೆಸರುವಾಸಿಯಾದಂತಹ ಸತೀಶಣ್ಣ ಜಾರಕಿಹೊಳಿಯವರು ನಮ್ಮ ಬೆನ್ನೆಲುಬಾಗಿ ನಿಂತಿರೋದ್ರಿಂದ ಲಖನಣ್ಣ ಜಾರಕಿಹೊಳಿಯವರು ಖಡಾಖಂಡಿತವಾಗಿ ನಾವು ಮುಂಬರುವ ದಿನ ಇದೇ ಥರ ನಾವು ವಿಜಯೋತ್ಸವ ಆಚರಣೆ ಮಾಡ್ತೀವಿ, ಅವ್ರನ್ನ ಆರಿಸಿ ತಂದೆ ತರ್ತೀವಿ ಅಂತ ಹೇಳಿ ಈ ಮೂಲಕ ನಾನು ಖಚಿತಪಡಿಸ್ತೀನಿ. ಕೆಲವು ಸಂಘಟನೆ ಧುರೀಣರು ಇದ್ದಾರೆ, ಅವ್ರು ತಮ್ಮ ಅಭಿಪ್ರಾಯ ಹೇಳ್ಬೇಕು. ಬರ್ಮೋ ಗಾಡಿ ಹೊಡ್ರು ಸಂಗಮನವರು. ಏನಿಲ್ಲ, ಅವರೇ ಮಾತಾಡ್ತಿರ್ತೀವಿ, ಇಬ್ಬರು ಕೂಡ ಮಾತಾಡಿ. ಇವತ್ತು ನಮ್ಮ ಸತೀಶಣ್ಣ ಜಾರಕಿಹೊಳಿ ಅವರಿಗೆ ಸತತ ಪ್ರಯತ್ನದಿಂದ ಇವತ್ತು ಟಿಕೆಟ್ ಸಿಕ್ಕಿದೆ. ಭಾಳ ಖುಷಿಯಿದೆ. ಈ ಸಲ ನಾವು ಒಂದು 50,000 ಅಂತರದಿಂದ ಜಯ ಗಳಿಸ್ತಾರೆ ಅನ್ನೋ ನಮಗೆ ವಿಶ್ವಾಸ ಇದೆ. ಅದರಲ್ಲಿ ಭ್ರಷ್ಟಾಚಾರವನ್ನು ಬಯಲಿಗಳಿದ್ದಾರೆ, ಅದೊಂದು ತುಂಬ ಒಂದು ಜನರಿಗೆ ಭಾಳ ಹೆಲ್ಪ್ ಆಗಿದೆ. ಬರೋ ದಿನವಾಗಿ ಲಖನಣ್ಣ ಜಾರಕಿಹೊಳಿ ಬರೋ 18ನೇ ತಾರೀಕು ನಾಮಪತ್ರ ಸಲ್ಲಿಸಿಕೆ ಲಕ್ಷಾನು ಗಂಟೆ ಕಾರ್ಯಕರ್ತರು ಆಗಮಿಸ್ತಿದ್ದಾರೆ. ಇದು ಜಯ ಅಂತೂ ಸಿಕ್ಕೈತೆ. ಇನ್ನು ಪ್ರಮಾಣ ವಚನ ಒಂದೇ ಬಾಕಿ ಇದೆ. ಪ್ರಮಾಣ ವಚನ ಆದ್ಕೊಂಡೇ ಇನ್ನು ಅಭಿವೃದ್ಧಿ ಕೆಲಸನೂ ಮಾಡೋದಕ್ಕೆ ಒಂದು ಗಮನ ಕೊಡ್ತಾರೆ ಎಂದು ನಾನು ಹೇಳಿ ಬಯಸ್ತೀನಿ. ಕಿರಣ್ ರಜಪೂತ್ ಅವರು ಹೇಳ್ಬೇಕು ಅಭಿಪ್ರಾಯ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಗೋಕಾಕ್ ವಿಧಾನಸಭೆ ಚುನಾವಣೆಗೆ ಅಧಿಕೃತ ಅಭ್ಯರ್ಥಿಯಾಗಿ ಲಖನಣ್ಣ ಜಾರಕಿಹೊಳಿ ಅವರು ಈಗಾಗಲೇ ಪಕ್ಷ ಘೋಷಣೆ ಮಾಡಿದೆ. ಈ ಘೋಷಣೆ ಹಿಂದೆ ಕಾರಣಕರ್ತರಾಗಿರ್ತಕ್ಕಂಥ ರಾಷ್ಟ್ರೀಯ ಅಧ್ಯಕ್ಷರಾದ ಶ್ರೀಮತಿ ಸೋನಿಯಾ ಗಾಂಧಿಯವರಿಗೆ, ರಾಹುಲ್ ಗಾಂಧೀಜಿಯವರಿಗೆ, ಪ್ರದೇಶ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರಾದ ದಿನೇಶ್ ಗುಂಡೂರಾವ್ ಸಾಹೇಬರಿಗೆ, ಸಿದ್ದರಾಮಯ್ಯ ಸಾಹೇಬರಿಗೆ ಹಾಗೂ ನಮ್ಮೆಲ್ಲರ ನಾಯಕರಾಗಿರ್ತಕ್ಕಂಥ ಸತೀಶಣ್ಣ ಜಾರಕಿಹೊಳಿ ಸಾಹೇಬರ ನೇತೃತ್ವದಲ್ಲಿ ಇದೊಂದು ಆಯ್ಕೆಯಾಗಿದೆ. ಬರುವ ದಿನಗಳಲ್ಲಿ ಈ ಒಂದು ಚುನಾವಣೆ ಅಭಿವೃದ್ಧಿ ಪಥದತ್ತ ಗೋಕಾಕ್ ಮತಕ್ಷೇತ್ರವನ್ನು ಕೊಂಡೊಯ್ಯಲಿದೆ ಅನ್ನೋ ಭಾವನೆಯನ್ನು ಈ ಮೂಲಕ ವ್ಯಕ್ತಪಡಿಸ್ತಾ ಇದ್ದೀವಿ. ಈಗ ಘಟಪ್ರಭಾದ ಈ ಯುವಕರಾದಂಥ ಪುಟ್ಟು ಖಾನಾಪುರೆ ಕಾಂಗ್ರೆಸ್ ಕಾರ್ಯಕರ್ತರಾಗಿ ಕಾರ್ಯನಿರ್ವಹಿಸ್ತಿದ್ದಾರೆ, ಅವರು ತಮ್ಮ ಅಭಿಪ್ರಾಯ ಹೇಳ್ಬೇಕು. ಇವತ್ತಿನ ದಿನ ಕಾಂಗ್ರೆಸ್ ಟಿಕೆಟ್ ಸತೀಶಣ್ಣ ಜಾರಕಿಹೊಳಿ ಅವರ ಪ್ರತಿ ಸಮಾರಂಭದಿಂದ ಲಖನಣ್ಣ ಜಾರಕಿಹೊಳಿ ಟಿಕೆಟ್ ಸಿಕ್ಕಿದೆ. ನಮಗೆಲ್ಲರಿಗೂ ಸಂತೋಷವಾಗಿದೆ. ಇದೇ ಥರ ನಾವು ಎಲ್ಲ ಮಲ್ಲಾಪುರ, ದುಬ್ದಾಳ್, ಪಾಮಲ್ದಿನಿ ಎಲ್ಲರೂ ಒಕ್ಕೂಟಿ ಇವತ್ತಿನ ದಿನ ಅವರಿಗೆ ಅತಿ ಹೆಚ್ಚು ಮತಗಳಿಂದ ಇಲ್ಲಿ ಲೀಡ್ ಮಾಡಿ ಕೊಡ್ತೀವಿ. ಅದೇ ಥರ ಕೆಲವೊಂದು ಕಾರ್ಯಕರ್ತರು ಹಳೆ ಕಾರ್ಯಕರ್ತರದಾರ, ಇವಾಗ ಅವರು BJP ಪರ ಭಾಳ ಮಾತಾಡ್ತಾರೆ. ಏನೋ ಹುಲಿ ಬಂದರೆ ಎಲ್ಲ ಮನಿ ಸೇರ್ತಾರಂತ. ಇವಾಗ ನಾವು ಸೇರೋದು ಬಿಡೋದು ಈಗ ತಿಳಿಯೋದಿಲ್ಲ. 9 ತಾರೀಕು ನಂತರ ಯಾರು ಮನಿ ಸೇರ್ತಾರಂತ ಅವಾಗ ನಾವು ಉತ್ತರ ಕೊಡ್ತೀವಿ. ಲಖನಣ್ಣ ಜಾರಕಿಹೊಳಿ ಅವರಿಗೆ, ಕಾಂಗ್ರೆಸ್ ಪಕ್ಷಕ್ಕೆ, ಶ್ರೀಮಾನ್ಯ ಲಖನ್ ಜಾರಕಿಹೊಳಿ ಅವರಿಗೆ. ಪ್ರಿಯ ವೀಕ್ಷಕರೇ, ಘಟಪ್ರಭಾದ ಕಾಂಗ್ರೆಸ್ ಯುವ ಧುರೀಣರಾದ ಕುಮಾರ್ ಹುಕ್ಕೇರಿ ಅವರು ಸಹಿತ ಈ ವಿಜಯೋತ್ಸವದಲ್ಲಿ ಭಾಗವಹಿಸಿದ್ದಾರೆ. ಅವರು ತಮ್ಮ ಅಭಿಪ್ರಾಯ ಹೇಳ್ತಾರೆ. ನಮ್ಮ ಲಖನಣ್ಣ ಜಾರಕಿಹೊಳಿ ಅವರಿಗೆ ಟಿಕೆಟ್ ಸಿಗೋದಿಲ್ಲ ಅಂತ ಹಲವಾರು ಜನರು ನಮಗೆ ಸಹಿ ಮಾಡಿದ್ರು. ನಮ್ಮ ಹುಲಿ ಟಿಕೆಟ್ ತೊಗೊಂಬರ್ತೈತೆ ಅಂತ 100ಕ್ಕೆ 100 ನಮಗೆ ಗ್ಯಾರಂಟಿ ಇತ್ತು. ಇವತ್ತು ಅದು ಗ್ಯಾರಂಟಿ ನಾವು ತೋರಿಸ್ಕೊಟ್ಟಿದ್ದೆವು. ಈ ಜಯವನ್ನು ನಾವು 9 ತಾರೀಕು ತೋರಿಸ್ಕೊಡ್ತೇವೆ. ನಾವು ಮನಿ ಸೇರಲ್ಲ, ನಾವು ಹೊರಗೆ ಹುಲಿಗತನ ಅಡ್ಡಾಡ್ತೇವೆ. ನಾವು ಪುಟ್ಟು ನಮ್ಮ ಗ್ರೂಪ್ ಏನೈತಿಲ್ಲ ನಾವೆಲ್ಲ ಒಂದೇ. ಜೈ ಕಾಂಗ್ರೆಸ್, ಲಖನಣ್ಣ ಜಾರಕಿಹೊಳಿಗೆ ಜೈ.